ಸಣ್ಣಮ್ಮನವ್ರೆ ಯಾವಾಗ ಬಂದಿದ್ದು ಹಾರೋಡ್ರಮ್ಮಿಂದ? ಹಾರೋಡ್ರಮ್ ಅಲ್ಲ, ಅದು ಏರೋಡ್ರಮ್. ಅದೆಂತದ್ದು? ಅಲ್ಲಿ ವಿಮಾನಗಳು ಹಾರಾಡೋದು ಉಂಟಲ್ಲವೋ, ಅದಕ್ಕೆ ಹಾರೋಡ್ರಮ್ ಅಂದದ್ದು. ತಮಗೆ ಕಂಡಪಟ್ಟ ಸೆಗೆ ಉಂಟು, ಹೋಗಿ ತೆಗೆದುಕೊಳ್ಳಿ. ಏನಮ್ಮ ಇದು? ಮಗಳು ಫಾರಿನಿಂದ ಬಂದಿದ್ದಾಳೆ, ಕಾಚಿನಲ್ಲಿ ಅಭಿಷೇಕ ಮಾಡ್ತಾಳೆ ಅಂತ ನಾನಿದ್ರೆ ಮನೆಯ ಜ್ಯೂಸ್ ಮೈ ಮೇಲೆ ಚೆಲ್ಲಿ ತಣ್ಣು ಮಾಡ್ಬಿಟ್ಟಿಯಲ್ಲಮ್ಮ ನನ್ನ. ಅಯ್ಯೋ ರಾಯರೇ, ಅಲ್ಲಿ ಗುಮ್ಮಟರಿಗೆ ಮಸ್ತಕ ಅಭಿಷೇಕ, ಇಲ್ಲಿ ತಮಗೆ ಜ್ಯೂಸ್ ಅಭಿಷೇಕ. ನೀ ಭಟ್ರೆ ಯಾಕ್ರಿ ಸುಮ್ನೆ ವಟವಟ ಅಂತೀರಾ? ಇದು ನಮ್ಮ ಚಟ. ಏನು ಮಾಡುವುದು? ನಿಮ್ಮ ಕೆಲಸ ನೋಡುವುದು. ಆಯ್ತು ಡ್ಯಾಡಿ, ನಾನ್ ನಿಮ್ ಮಗಳು ತಾನೆ? ಅಲ್ಲಮ್ಮ, ಇದೀಗ ಫಾರಿನಿಂದ ಬಂದಿದ್ದೆ, ಇದಕ್ಕಿದ್ದ ಈ ಡೌಟ್ ಯಾಕೆ ಬಂತು? ನಾನ್ ಊರಿಗೆ ಬರ್ತೀನಿ ಅಂತ ಕೇಬಲ್ ಮಾಡಿದ್ದೆ ತಾನೆ? ಹೌದು ಮಾಡಿದ್ದೆ. ಮತ್ತ್ಯಾಕ್ ನನ್ ರಿಸೀವ್ ಮಾಡಕ್ ಬರ್ಲಿಲ್ಲ? ನಾನೇನ್ ಮಾಡ್ಲಮ್ಮ, ಡ್ಯೂಟಿ ಮೇಲೆ ಬೇರೆ ಕಡೆ ಹೋಗಿದ್ದೆ. ಯಾಕೆ ನಿಮ್ ಅಣ್ಣ ಬಂದಿರ್ಬೇಕಲ್ಲ ಪ್ರತಾಪ್ ಕಾರ್ ತಗೊಂಡು? ಅವನೇಲ್ ಬಂದ? ಯಾರೂ ಬರ್ಲಿಲ್ಲ. ಕಸ್ಟಮ್ಸ್ನವ್ರ ಹತ್ರ ಎಷ್ಟು ಪಚಿತಿ ಪಟ್ಟೆ ಗೊತ್ತಾ? ಅಲ್ಲಮ್ಮ, ಅಲ್ಲಿ ಎಲ್ರು ನಿನಗ್ ಪರಿಚಯ ಇದ್ರು, ಯಾರು ನಿನಗ್ ತೊಂದರೆ ಕೊಟ್ಟವರು? ಯಾವನೋ ಒಬ್ಬ ನನ್ನ ಯಾರು ಅಂತ ಕೂಡ ವಿಚಾರಿಸದೆ ಇನ್ಸಲ್ಟ್ ಮಾಡ್ದ. ಅವನ ಹೆಸರು ಮತ್ತು ವಿಚಾರಿಸ್ಕೊಂಡ್ಯಾ? ಆ ಕತ್ತೆ ಹೆಸರನ್ನ ನಾನ್ ಯಾಕೆ ವಿಚಾರಿಸಿ? ಆ ಕತ್ತೆ ಹೆಸರು ಸಂಜೀವಂತ ಸರ್. ಡ್ಯಾಡಿ, ಇವನೇ ನನ್ನ ಇನ್ಸಲ್ಟ್ ಮಾಡಿ ಕೆನ್ನೆಗೆ 2 ಹಾಕಿ. ನೋಡಮ್ಮ, ನನಗೆ ಹಾಕಿ ಕ್ರಿಕೆಟ್ ಬರೋಲ್ಲ, ದಯವಿಟ್ಟು ನೀನ್ ಸುಮ್ಮನೆ ಇರ್ತೀಯಾ? ಬಾ ಸಂಜೀವ್, ಕೂತ್ಕೋ. ಏನದು ಕಸ್ಟಮರ್ ಆಫೀಸರ್ ಗಲಾಟೆ? ಏನಿಲ್ಲ ಸರ್, 30,000 ರೂಪಾಯಿ ನೆಕ್ಲೆಸ್ ಗಿಫ್ಟ್ ಆಗಿ ಬಂದಿದ್ದು, ಇದಕ್ಕೆ ನಾನು ಡ್ಯೂಟಿ ಕಟ್ಟಕ್ ಆಗಲ್ಲ ಅಂತ ಗಲಾಟೆ ಮಾಡಿದ್ರು. ನಾನು ಕೊಡ್ಲೇಬೇಕು ಅಂತ ಹಠ ಹಿಡ್ದೆ. ಆ ಕೋಪಕ್ಕೆ ನೆಕ್ಲೆಸ್ ನ ಬಿಸಾಕ್ಬಿಟ್ಟು ಬಂದ್ಬಿಟ್ಟಿದ್ದಾರೆ ಸರ್. ಅಲ್ಲಮ್ಮ, ನೀನ್ ಕಲೆಕ್ಟರ್ ಮಗಳು ಅಂತ ನಿನ್ನ ಹತ್ರ ಅವ್ರು ಡ್ಯೂಟಿ ಕಲೆಕ್ಟ್ ಮಾಡದೆ ಹೋದ್ರೆ ಜನ ಏನಂದಾರು, ಕಾನೂನು ಏನನ್ನುತ್ತೆ? ಹಾಗೆಲ್ಲ ಮಾಡಬಾರ್ದಮ್ಮ, ತಪ್ಪು. ನಿಮಗ್ ಕೆಟ್ಟ ಹೆಸರು ಬರದೇ ಇರ್ಲಿ ಅಂತ ನಾನ್ ಡ್ಯೂಟಿ ಕಟ್ಬಿಟ್ಟು ತಗೊಂಡ್ಬಂದಿದ್ದೀನಿ ಸರ್. ಹಾಗೇನು? ಮಿಸ್, ತಗೊಳ್ಳಿ ನಿಮ್ ನೆಕ್ಲೆಸ್. ಮಿಸ್ಟರ್ ಸಂಜೀವ್, ಈ ಅನಿತಾ ಸ್ವಭಾವ ಇನ್ನೂ ನಿಮಗ್ ಗೊತ್ತಿಲ್ಲ. ಲೈಫ್ ನಲ್ಲಿ ಒಂದ್ಸಲ ಎಸ್ ಅಂದ್ರೆ ಎಸ್, ನೋ ಅಂದ್ರೆ ನೋ. ಸತ್ರು ಆ ನೆಕ್ಲೆಸ್ ಮುಟ್ಟಲ್ಲ. ನನ್ ಗಿಫ್ಟ್ ಅಂತ ಹೇಳಿ ನಿಮ್ ಹೆಂಡತಿ ಕುತ್ತಿಗೆ ಕಟ್ಟಿ. ಅವನ ಹೆಂಡತಿಯಲ್ಲಿ ಬಂದಮ್ಮ, ಅವನಿನ್ನೂ ಬ್ಯಾಚುಲರು. ಹಾಗಾದ್ರೆ ತಗೊಂಡ್ ಹೋಗಿ ಯಾವ್ದಾದ್ರು ನಾಯಿ ಕುತ್ತಿಗೆ ಕಟ್ಟಿ. ತಗೋಮ್ಮ ನಿನ್ ನಾಯಿ, ಹೋಗಿ ರೆಸ್ಟ್ ತಗೋ. ಏನ್ ಸರ್, ನಿಮ್ ಮಗಳ ಕಾರಣ ಇಲ್ಲನ ಕೋಪ ಮಾಡ್ಕೋತಾರೆ? ಏನ್ ಮಾಡ್ಲಿ ಸಂಜೀವ್, ಅವಳು ಹುಟ್ಟು ಗುಣನೇ ಹಾಗೆ. ಫಾರಿನ್ಗೆ ಹೋದ್ಮೇಲೆ ಯಾರು ಪರಿವರ್ತನೆ ಆಗ್ತಾಳೆ ನಾನ್ ತಿಳ್ಕೊಂಡಿದ್ದೆ, ಅವಳು ಹಾಗೆ ಬಂದಿದ್ದಾಳೆ. ಸರ್, ಅವ್ರ ಕೋಪ ಇಳಿದ್ಮೇಲೆ ನೀವೇ ಕೊಟ್ಬಿಡಿ ಸರ್. ಥ್ಯಾಂಕ್ ಯು. ಹೋಯ್ ರಾಯರೇ, ಇದು ಪಿರಿಪಿರಿ ಕೇಸು ಮಾರಾಯರೇ. ನೀವು ಮಾತ್ರ ಮುಟ್ಟಲಿಕ್ಕೆ ಹೋಗಬೇಡಿ, ಮನೆಯ ವಾತಾವರಣ ಕೆಟ್ಟು ಹೋಗುತ್ತದೆ. ಏನ್ ಮಾಡೋದು? ಇದು ಮಗಳದ್ದೇ, ತಗೊಳ್ಳಿ. ಮಿಸ್ಟರ್ ಸಂಜೀವ್, ನಮ್ ಪಟ್ಟ ಹೇಳೋದಾದ್ರೆ ವಿಷಯ ಇದೆ, ನೀವು ದಯವಿಟ್ಟು ಸುಂದಿರಿ. ಏನದು? ಸಣ್ಣಮ್ಮನವರಲ್ಲದೆ ಇವರು ಕಿತ್ತು ಕೊಟ್ಟದ್ದು, ನೀವ್ಯಾಕೆ ಮುಟ್ಟಲಿಕ್ಕೆ ಹೋಗಬೇಕು? ಇವರೇ ಅವರಿಗೆ ಕೊಟ್ಟು ಬಿಡಲಿ. ರಾಯರೇ, ಒಂದು ಮಾತು ಹೇಳ್ತೇನೆ. ಏನು ಅದು? ನಿಮ್ಮ ಮಗಳು 4ನೇ ಇದ್ದ ಹಾಗೆ, ಮಾತಾಡಿದ ಸಾಕು ಬುಸು ಗುಟ್ಟುತ್ತಾರೆ. ಇವರಲ್ಲಿ ಗರುಡಮತಿ ಲಕ್ಷಣ ಕಾಣ್ಲಿಕ್ಕುಂಟು. ಈ ಕೇಸು ಇವರಿಬ್ಬರಿಗೆ ಬಿಟ್ಟು ಬಿಡಿ. ಗರುಡನಿಗೆ ಹಾವಡಗು. ಹಾ, ಯು ಆರ್ ಕರೆಕ್ಟ್. ಮಿಸ್ಟರ್ ಸಂಜೀವ್, ಅರ್ಥವಾಯ್ತು ಸರ್. ಈ ಸರನ ನಿಮ್ ಮಗಳು ತಗೊಳಗ್ ಮಾಡ್ಬೇಕು, ಅಷ್ಟೇ ತಾನೇ? ಅಷ್ಟೇ. ನೀವು ಗ್ರೀನ್ ಸಿಗ್ನಲ್ ಕೊಟ್ರೆ ಪ್ರೊಸೀಡ್. ಕೊಟ್ಟಾಯ್ತು. ಅಣ್ಣ, 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 ಅಣ್ಣ. ಓಹೋ, ಅನಿತಾ ನೀನಾ? ನಾನೇ. ನಾನು ನಿನ್ ತಂಗಿ ಅನ್ನೋದಿನ್ನು ಜ್ಞಾಪಕ ಇದೆಯಲ್ಲ? ನಾನು ಮರ್ತರು, ನೀನ್ ನನ್ನ ಹೊಡೆದು ಜ್ಞಾಪಕಲ್ಲ. ಡ್ಯಾಡಿ ಏರ್ಪೋರ್ಟ್ ಬರಕ್ ಹೇಳಿದ್ರು, ರಿಸೀವ್ ಮಾಡಕ್ಕಂತೂ ಬರ್ಲಿಲ್ಲ. ನಾನೇ ಹುಡ್ಕೊಂಡ್ ಬಂದ್ರು. ನಗನರ್ತ ನಾಕ್ ಮಾತಾಡೋದ್ ಕಷ್ಟನಾ? ಅಬಾಬಾಬಾಬಾಬಾಬಾ, ರೇಡಿಯೋನಲ್ಲಿ ಮಾತು, ಟಿವಿನಲ್ಲಿ ಮಾತು, ಟೆಲಿಫೋನಲ್ಲಿ ಮಾತು, ಈ ಊರೇ ಮಾತಿನ ಮಯ ಆಗಿ ಕಿವಿ ಚಿಟ್ಟಿಡ್ದೋಗ್ತಿದೆ. ಅಷ್ಟೂ ಸಾಲದು ಅಂತ ನಾನು ಬೇರೆ ನಗನಗ್ತಾ ಮಾತಾಡ್ಬೇಕಾ? ನೋಡು, ನನಗೆ ಟೈಮ್ ಇಲ್ಲ. ನೀನ್ ಹೇಳ್ಬೇಕಾದನ್ನೆಲ್ಲ ಶಾರ್ಟ್ ಹ್ಯಾಂಡ್ ಹೇಳಿ ಜಾಗ ಖಾಲಿ ಮಾಡು. ಐ ಹ್ಯಾವ್ ಅನ್ ಇಂಪಾರ್ಟೆಂಟ್ ಜಾಬ್. ನಿನ್ ಹತ್ರ ಮಾತಾಡಕ್ ಬಂದಲ್ಲ, ನನ್ ಬುದ್ಧಿ ಚಪ್ಲಿಲ್ ಹೊಡ್ಕೋಬೇಕು. ಹೊಡ್ಕೋ, ಯಾರು ಬೇಡ ಅಂದ್ರು? ಅನಿತಾ, ಈಗ ಚಪ್ಪಲಿ ಹೊಡ್ಕೊಳ್ಳೋದು ಅಮೆರಿಕಾದಲ್ಲಿ ಫ್ಯಾಷನಾ? ಓ ಸ್ಟಾಪ್. ಏನಿದ್ರು ಮನೇಲಿ ಮಾತಾಡೋಣ, ಇದು ಆಫೀಸ್ ಅವರ್ಸ್. ಗೋ ಗೋ. ರೇ ಭಟ್ರೆ, ಬರುತ್ತಿದ್ದಾನೆ. ಕಾಫಿ ತಗೊಂಬನ್ರಿ. ತರುತ್ತಿದ್ದಾನೆ. ಈಗ ಕೊಡುತ್ತಿದ್ದಾನೆ, ಕೊಡುತ್ತಿದ್ದಾನೆ. ಏನ್ರಿ ಇವತ್ತು ಕಾಮೆಂಟ್ರಿ ಸಮೇತ ಕಾಫಿ ಕೊಡ್ತಾ ಇದ್ರಲ್ಲ? ಅದೇನ್ 3 ಸಾರಿ ಒತ್ತಿ ಹೇಳಿದ್ರಿ? ಇದಕ್ ಮುಂಚೆ ಕೋರ್ಟಲ್ಲಿ ಇದ್ರ? ಹೌದು ಮಾರಾಯರೇ, ನಮ್ಮ ಮನೆಯ ಪಕ್ಕದಲ್ಲೇ ಕೋರ್ಟ್ ಉಂಟಲ್ವೋ, ಅಡಿಗೆ ಆದ ಮೇಲೆ ನನಗೇನು ಕೆಲಸ?
ಅಲ್ಲಿ ಏನ್ ಮಾಡಿದ್ರು ನೋಡೋದೇ ನನ್ನ ಕೆಲಸ. ಪರವಾಗಿಲ್ಲ ರೀ, ಲಾಯರ್ ಯಾರು ಮಿಸ್ ಆದ್ರೆ ಅಲ್ಲಿ ಕಳಿಸ್ಬೋದು ನಿಮ್ಮನ್ನ. ಡ್ಯಾಡಿ, ನಾನ್ ಬೋಟ್ ಕ್ಲಬ್ ಹೋಗ್ಬರ್ತೀನಿ. ಬೇಗ ಬಂದ್ಬಿಡಮ್ಮ. ಸಣ್ಣ ಮನವೇ ಬೇಗ ಹೊಂದು ಬಿಡಿ. ಅವಲಕ್ಕಿ ಜಗ್ಗಿ ಒಗ್ಗರಣೆ ಹಾಕಿಟ್ಟಿರುತ್ತೇನೆ. ನೀನೆ ತಿನ್ನು. ರಾಯರೇ, ಇದೇನು ನವರಾತ್ರಿ ಗೊಂಬೆ ಹಾಗೆ ಸುಮ್ಮನೆ ಕುಳಿತು ಬಿಟ್ಟಿರಿ? ನಾನೇನ್ ಮಾಡ್ಲು? ಪಡೀರಿ ಫೋನು. ಹೊಡೀರಿ, ಅದ್ಯಾಕೆ ಗಟ್ಟಿಗೆ ನಿಮ್ಗೆ ಇಷ್ಟ ಇಲ್ವೇ? ಈಗ ತಾನೇ ನಾಲ್ಕನೇ ಹುತ್ತ ಬಿಟ್ಟು ಹೊರಗೆ ಹೊರಟಿದೆ ಎಂದು ಆ ಗರುಡ ಮತ್ತೆ ಸಂಜೀವರಾಯರಿಗೆ ಒಂದು ಫೋನ್ ಹಚ್ಚಿ. ಅಲ್ವೋ, ನಿನ್ನೆ ತಾನು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದೀನಿ. ಇವತ್ ನಾನೇ ಹಾಗೋ ಗೈಡ್ ಮಾಡೋದು. ನೀವು ಎಷ್ಟು ಕೇಸ್ಗಳನ್ನ ರೈಡ್ ಮಾಡಿದಿರಿ, ಈ ಕೇಸು ಗೈಡ್ ಮಾಡ್ಲಿಕ್ಕೆ ಚಿಂತೆ ಮಾಡುವುದಾ? ಓ ರಾಯರೇ, ಒಳ್ಳೆಗಳು ಸಿಗಲಿಕ್ಕೆ ಬೇಕು ಅಂದ್ರೆ ಇದೆಲ್ಲ ಮಾಡ್ಲಿಕ್ಕೆ ಬೇಕು. ನಮ್ಮ ಕೃಷ್ಣ ಪರಮಾತ್ಮ ಎಂತದ್ದು ಮಾಡಿದ್ರು ಗೊತ್ತುಂಟಾ? ತಂಗಿಗೆ ಒಳ್ಳೆಗಂಡು ಸಿಗಲೆಂದು ಸುಭದ್ರೆ ಅರ್ಜುನ ಸನ್ಯಾಸಿ ಹತ್ರ ಕಳಿಸಲಿಲ್ಲವೋ? ಈಗ ನೀವು ಫೋನ್ ಮಾಡಿದ್ರೆ ಇಲ್ಲ ನಾನು ಹೊಡೆಯಲ್ಲ. ನೀನ್ ಹೊಡಿಬೇಡ. ಆ ಕೃಷ್ಣ ಪರಮಾತ್ಮಗಿಂತ ನಾನೇನ್ ದೊಡ್ಡವನ? ನಾನೇ ಮಾಡ. ಹಲೋ ಕಸ್ಟಮ್ಸ್. ಮಿಸ್ಟರ್ ಸಂಜೀವ, ನಾನೇ ಹೇಳಿ ಸರ್. ನಮ್ಮ ಅನಿತಾ ಬೋಟ್ ಕ್ಲಬ್ ಹೋಗ್ತಾ ಇದ್ದಾಳೆ. ಬೋಟ್ ಕ್ಲಬ್ಗೆ ಹೋಗ್ತಿದ್ದಾಳಾ? ಯು ಡೋಂಟ್ ವರಿ ಸರ್, ಬೋಟ್ ನಲ್ಲೇ ಕ್ಲೀನ್ ಆಗಿ ನೆಕ್ಲೆಸ್ ಹಾಕ್ಬಿಡ್ತೀನಿ. ಮುಡ್ಕಲ್ ಬೋಟು ಬೇಕಾದಷ್ಟಿದೆ, ಒಬ್ಬ ಡ್ರೈವರು ಇಲ್ಲ. ಮೇಡಮ್ ಬನ್ನಿ ಬನ್ನಿ, ನನ್ ಬೋಟು ಟಾಪ್ ಕಂಡೀಷನ್ ಇದೆ. ಯು ನೋ ಇನ್ ಅಮೆರಿಕಾ ಬೋಟ್ ಹೇಗಿರುತ್ತೆ, ಏನ್ ಕತೆ? ಮೇಡಮ್ ಇದು ಇಂಡಿಯಾ, ಎಲ್ಲ ಹೀಗೆ ಇರುತ್ತೆ. ಈ ತಲಹರಟೆಗೆ ಏನ್ ಕಮ್ಮಿ ಇಲ್ಲ. ಹ? ನಾನು ಬೋಟ್ ನಲ್ಲಿ ಕೂತ್ಕೋಬೇಕು. ಓಹೋ, ಅಮೆರಿಕಾದಲ್ಲಿ ಬೋಟಲ್ಲಿ ನಿಂತ್ಕೊಂಡು ಹೋಗ್ತಾರಾ? ಶಟ್ ಅಪ್, ನಾನ್ ಬೋಟ್ ತಗೊಂಡು ಹೋಗ್ಬೇಕು. ಹಾ, ಈ ಬೋಟು ಬರೀ ನೀರಲ್ಲೇ ಹೋಗೋದು, ಮನೆಗ್ ತಗೊಂಡೋಕ್ ಆಗಲ್ಲ. ಐ ಸೇ ಯು ಕಮ್ ಔಟ್, ನಾನ್ ಬೋಟ್ ನಲ್ಲಿ ಹೋಗ್ಬೇಕು. ಮೇಡಮ್, ನೀವು ಬೋಟಲ್ಲಿ ಹೋಗ್ಬೇಕಾದ್ರೆ ನೀವು ಬೋಟಲ್ಲಿ ಕೂತ್ಕೋಬೇಕು, ನಾನು ಬೋಟ್ ನ ಬಿಡ್ಬೇಕು. ಯು ನೋ ಇನ್ ಅಮೆರಿಕಾ ಹಣ ಕೊಟ್ರೆ ಮುಗಿತು, ನಾವೇ ಬೋಟ್ ನಡ್ಸ್ಕೊಂಡು ಹೋಗ್ತೀವಿ. ಸ್ಮಾಲ್ ಡರ್ಟಿ ಬೋಟ್. ಯು ನೋ ಇನ್ ಫ್ಲೋರಿಡಾ, ಫ್ಲೋರಿಡಾದಲ್ಲಿ ಕಪ್ಪೆ ಹಿಡಿದಿರ್ಬೋದು, ಸ್ವಿಟ್ಜರ್ನಲ್ಲಿ ತಿಮಿಂಗ್ಲ ಹಿಡಿದಿರ್ಬೋದು. ಇದು ಇಂಡಿಯಾ. ಇಲ್ಲಿ ನಾನಿದ್ರೆ ಬೋಟು, ಬೋಟ್ ಇದ್ರೆ ನಾನು. ಗಟ್ಟಿಯಾಗಿ ಕೂತ್ಕೊಳ್ಳಿ. ಮೇಡಮ್, ಇಲ್ಲಿ ಯಾರು ಬರೋ ಹಾಗೂ ಇಲ್ಲ, ನನ್ನನ್ನು ಯಾರು ಕೇಳೋರು ಇಲ್ಲ. ಈ ನೆಕ್ಲೆಸ್ ನೀವು ತಗೊಳ್ಳೇಬೇಕು. ಹೇಗಿದೆ ನನ್ನ ಬೋಟು? ಇಂಡಿಯನ್ ಬೋಟ್.